ಧರ್ಮಸ್ಥಳದಲ್ಲಿ ಕೊಲೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನಾಮಿಕಾ ಕೊಟ್ಟಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ಗುಂಡಿ ತೋಡುವ ಕಾರ್ಯ ಕುತೂಹಲ ಘಟ್ಟಕ್ಕೆ ಬಂದಿದೆ. ಡಿಕೆಶಿ ಷಡ್ಯಂತ್ರ ಅಂತ ಹೇಳಿಕೆ ಕೊಟ್ಟ ಮೇಲೆ ವಿಪಕ್ಷಗಳ ಆಗ್ರಹದಂತೆ ನಾಳೆ ಅಧಿವೇಶನದಲ್ಲಿ ಸರ್ಕಾರ ಉತ್ತರ ಕೊಡುತ್ತೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ರು. ನಾಳೆ ಸದನದಲ್ಲಿ ಸಂಪೂರ್ಣ ಉತ್ತರ ಕೊಡ್ತೀವಿ. ಯಾರೂ ಸಹ ರಾಜಕಾರಣ ಮಾಡಬಾರದು. ಧಾರ್ಮಿಕ ವಿಚಾರ ಎಳೆದು ತರೋದು ಸರಿಯಲ್ಲ. ಮಧ್ಯಂತರ ವರದಿ ಕೊಡಬೇಕಾ, ಅಂತಿಮ ವರದಿ ಕೊಡಬೇಕಾ ಅನ್ನೋದು SITಗೆ ಬಿಟ್ಟ ವಿಚಾರ. ದೂರದಾರ ಹೇಳಿಕೊಂಡು ಹೋಗ್ತಾನೆ ಇರ್ತಾನೆ, ಅವರು ಅಗಿತಾನೆ ಇರ್ತಾರೆ ಅಂತ ಆ ರೀತಿ ಆಗಲ್ಲ. ಎಲ್ಲೋ ಒಂದ್ ಕಡೆ ಅಂತ್ಯ ಆಗತ್ತೆ ಅನ್ನೋ ಮೂಲಕ ಶವಗಳ ಶೋಧ ಕಾರ್ಯಕ್ಕೆ ಫುಲ್ ಸ್ಟಾಪ್ ಇಡೋ ಬಗ್ಗೆ ಸುಳಿವನ್ನ ಕೊಟ್ರು. ಇನ್ನು ನಾಳೆ ಬೆಳಗ್ಗೆ ಗೃಹ ಸಚಿವ ಪರಮೇಶ್ವರನ್ನ SIT ಚೀಫ್ ಮೊಹಂತಿ ಭೇಟಿಯಾಗಿ ಈವರೆಗಿನ ತನಿಖಾ ವರದಿಯನ್ನ ಕೊಡ್ತಾರೆ. ಬಳಿಕ ಸಿಎಂ ಜೊತೆ ಮಾತುಕತೆ ನಡೆಸಲಿರುವ ಪರಮೇಶ್ವರ್ ಸದನದಲ್ಲಿ ಉತ್ತರ ಕೊಡ್ತಾರೆ. ಆದರೆ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ರು. JCBಯನ್ನ ಧರ್ಮಸ್ಥಳ ಹೆಬ್ಬಾಗಿಲಿಗೆ ನುಗ್ಗಿಸ್ತೀವಿ ಅಂತಿದ್ದಾರೆ. ಇದರ ಹಿಂದೆ ಟಿಪ್ಪು ಗ್ಯಾಂಗ್, ನಗರದ ನಕ್ಸಲರ ಕೈವಾಡ ಇದೆ. ಕಾಂಗ್ರೆಸ್ನಲ್ಲಿ ಹಿಂದೂ ಪರ ವಿರೋಧ ಎಂಬ 2 ಗ್ಯಾಂಗ್ ಇದೆ. SIT ತನಿಖೆ ಇಲ್ಲಿಗೆ ನಿಲ್ಲಬಾರದು, NIAಗೆ ಒಪ್ಪಿಸಬೇಕು ಅಂತ ಒತ್ತಾಯಿಸಿದ್ರು. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತಗೊಂಡ್ ಫುಲ್ ಖುಷಿ ಇದನ್ನೀಗ. ಉತ್ತರನೂ ಕೂಡ ಸದನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಯಾರು ಕೂಡ ಇದರಲ್ಲಿ ರಾಜಕಾರಣ ಮಾಡಬಾರದು. ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವರು ಆ ಕಂಪ್ಲೇಂಟ್ ತಗೊಂಡು FIR ಮಾಡಿ ತನಿಖೆ ಮಾಡಿ ಅದರಲ್ಲಿ ಏನಾದರೂ ಕೂಡ ಕಂಡು ಬಂದ್ರೆ ಅದಕ್ಕೆ ಬೇಕಾದಂತ ಕೇಸ್ಗಳು ಹಾಕಿ ಅಷ್ಟಕ್ಕೆ ಸ್ಥೀಮಿತವಾಗಬೇಕೇ ವಿನಃ ಇದನ್ನ ರಾಜಕೀಯ ಮಾಡೋದಾಗ್ಲಿ ಧಾರ್ಮಿಕ ವಿಚಾರದಲ್ಲಾಗ್ಲಿ ಯಾವುದೇ ನಡೀಬಾರದು. SIT ನಡೀತಾ ಇದೆ, ಅದು ಅಂತಿಮ ಆಗೋದಕ್ಕೆ ಬಿಟ್ರೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಇದು ಮಧ್ಯಂತರ ವರದಿ ಕೊಡಬೇಕಾ, ಇಲ್ಲ ಅಂತಿಮವಾಗಿ ನಾವು ಇನ್ವೆಸ್ಟಿಗೇಷನ್ ಅನ್ನ ಮುಗಿಸ್ಬೋದಾ, ಈ ರೀತಿ ತೀರ್ಮಾನಗಳನ್ನ SIT ಚೀಫ್ ಮಾಡ್ತಾರೆ ಬಿಟ್ರೆ ನಾವು ಯಾರು ಹೇಳೋದಿಲ್ಲ. ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಹಸ್ತಕ್ಷೇಪ ಮಾಡಿದ್ರೆ ಸರಿ ಹೋಗೋದಿಲ್ಲ. ಅದು ಅಂತಿಮವಾಗಿ SITನವರು ತೀರ್ಮಾನ ಮಾಡ್ತಾರೆ. ಎಲ್ಲಿವರೆಗೂ ಅವನು ಹೇಳ್ಕೊಂಡು ಹೋಗ್ತಾನೆ ಇರ್ತಾನೆ, ಇವರು ಅಗೀತಾನೆ ಇರ್ತಾರೆ, ಆ ರೀತಿ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಅಂತ್ಯ ಆಗುತ್ತೆ. ಅದನ್ನ ಅವರು SITನವರು ತೀರ್ಮಾನ ಮಾಡ್ತಾರೆ. JCBಯನ್ನ ಧರ್ಮಸ್ಥಳದ ಹೆಬ್ಬಾಗಿಲಿಗೆ ನುಗ್ಗಿಸ್ತೀನಿ ಅಂತಾನು ಮಾತಾಡಿದ್ರು. ಈ ಮತಾಂಧರು, ನಗರ ನಕ್ಸಲು, ಟಿಪ್ಪು ಸಿದ್ಧಾಂತಗಳನ್ನ ಇರತಕ್ಕಂತ ಗ್ಯಾಂಗ್ಗೆ ಸಿದ್ದರಾಮಯ್ಯ ಬೆಂಬಲ ಕೊಡ್ತಾರೆ. CM ಆಫೀಸು ಇವರಿಂದ ಸುತ್ತುವರೆದ್ಬಿಟ್ಟಿದೆ. ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿ DK ಶಿವಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯನ ಬಾಯಲ್ಲಿ ಒಂದು ಮಾತು ಬಂದಿದ್ಯಾ? ಇವರು ಮ್ಯಾನೇಜ್ ಮಾಡ್ತಾವ್ರೆ. DK ಶಿವಕುಮಾರ್ ಕಾಂಗ್ರೆಸ್ ಅಲ್ಲೇ ಒಡಕು. ಯಾವನೋ ಅನಾಮಿಕ ಕಂಪ್ಲೇಂಟ್ ಕೊಟ್ಟಿದ್ದನ್ನ ದೊಡ್ಡ ರೀತಿ ನೂರಾರು ಅತ್ಯಾಚಾರಗಳಾಗಿದೆ, ಕೊಲೆಗಳಾಗ್ಬಿಟ್ಟಿದೆ, ಷಡ್ಯಂತ್ರ ನಡೆದಿತ್ತು. SPಗೆ DCಗೆ ಒಂದೊಂದು 1000 ಮೇಲೆ ಕಂಪ್ಲೇಂಟ್ ಬರ್ತದೆ. ಹಂಗಾರೆ ಅದೆಲ್ಲ SIT ಮಾಡ್ತಾರ? ಮುಸ್ಕುದಾರಿ ಇದನ್ನಲ್ಲ, ಅವನ್ನ ದುಡ್ಡು ಕೊಟ್ಟು ಕರ್ಕೊಂಬಂದಂಗಿದೆ. ವಿದೇಶಿದ ಹಣ ಎಲ್ಲಿಂದ ಬರ್ತಾ ಇದೆ? ಈ SIT ಏನು ಮಾಡಿದ್ದಾರೆ ಅದನ್ನ ಇಲ್ಲಿಗೆ ನಿಲ್ಲಿಸಬಾರ್ದು. ಈ ಸರ್ಕಾರಕ್ಕೆ ನಿಜಕ್ಕೂ ಧರ್ಮದ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಇದನ್ನ NIಗೆ ಒಪ್ಪಿಸ್ಬೇಕು. CMಗೆ ಕನ್ವಿನ್ಸ್ ಮಾಡಿದವರು ಯಾರು? ಇವೆಲ್ಲಾನು ಕೂಡ ಬಯಲಿಗೆ ಬರಬೇಕಾಗಿದೆ. ಇದು ಇಲ್ಲಿಗೆ ಮುಚ್ಚೋಗ್ತೈತೆ ಅಂತ ಅನ್ಸುತ್ತೆ. ಅದಕ್ಕೆ NI ಕೊಡಬೇಕು. ಇದೊಂದೇ ದೇವಸ್ಥಾನ ಅಲ್ಲ, ಇನ್ನೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ ಅದನ್ನು ಬಯಲಾಗಬೇಕಲ್ಲ. ಸರ್ಕಾರದ ಹಣ ಪೋಲ್ ಮಾಡಿ ಇಷ್ಟೊಂದು ಗುಂಡಿಗಳನ್ನ ತೆಗೆದು ಇವೆಲ್ಲವನ್ನ ಷಡ್ಯಂತ್ರ ಮಾಡಿದ್ರಲ್ಲ, ಇದರಿಂದ ಯಾರಿದ್ದಾರೆ? ಮುಸ್ಕುದಾರಿ ಸರ್ಕಾರಕ್ಕೆ ಮುಸ್ಕು ಹಾಕಿದಾನೆ. ಈಗೇನ್ ಬಂತು? ಬೆಟ್ಟ ಆಗದು ಇಲಿನೂ ಸಿಕ್ಲಿಲ್ಲ, ಅವನು ಇನ್ನೂ 100 ತೋರ್ಸಕ್ ಹೊರಟವನೆ. ಕೊನೆಗೆ ಮಂಜುನಾಥನ್ ಬುಡಕ್ಕೆ ತಗೊಂಬಂದು ಅಲ್ಲಿರ್ಬೋದು ನೋಡಿ. ಮಸೀದಿ ಬಂದ್ರೆ ನೀವು ಮುಟ್ಟುತ್ತೀರಾ? ನೀವು ನೋಡೋಣ. ಈ ಸರ್ಕಾರ ಹಿಂದೂ ದೇವಸ್ಥಾನ ಬಂದ್ರೆ ಎದ್ದು ಬಿದ್ದು ಚನಿಕೆ. ಗೃಹ ಸಚಿವರು ಎಲ್ಲೋ ಒಂದ್ ಕಡೆ ಅಂತ್ಯ ಕಾಣಬೇಕು ಅಂತ ಹೇಳ್ತಾ ಇದ್ರಿ. ಅದೇ ಯಾವಾಗ ಮತ್ತು ಹೇಗೆ ಅನ್ನುವಂಥ ಪ್ರಶ್ನೆ. ಗುಂಡಿ ಮುಚ್ಚೋ ಕೆಲಸಕ್ಕೆ ಅಂತ್ಯ ಕಾಣಿಸಿ ಅಂತ ಕೇಳ್ತಿರೋದೇ ವಿನಃ ಇಡೀ ಪ್ರಕರಣಕ್ಕೆ ಅಲ್ಲ. ಈತನ ಹಿನ್ನೆಲೆ ಕೂಡ ಗೊತ್ತಾಗಬೇಕು, ಈತನ ಬ್ಯಾಕ್ ಸಪೋರ್ಟರ್ಸ್ ಯಾರು ಅನ್ನೋದು ಗೊತ್ತಾಗಬೇಕು. ಇಷ್ಟು ದಿನ ಆತ ಹೇಳ್ದಂಗೆಲ್ಲ ನಡ್ಕೊಂಡ್ರಿ, ಅಲ್ಲಿ ಏನೂ ಸಿಗ್ಲಿಲ್ಲ ಅಂತ ಅಂದಮೇಲೆ ರಿವರ್ಸ್ ಸೈಡ್ ಆ ತನಿಖೆ ಆಗಬೇಕಲ್ಲ, ಅದು ಆಗಬೇಕು. ಮುಚ್ಚಿ ಹೋಗೋ ಬಗ್ಗೆ ಅಶೋಕ್ ಅವರು ಮಾತನಾಡ್ತಾ ಇದ್ರು, ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಹಾಗಾದ್ರೆ SIT ಇದನ್ನ ಮುಚ್ಚಿ ಹಾಕೋಕೆ ಪ್ರಯತ್ನ ಪಡ್ತು ಅಂತಾನೆ ಇಟ್ಕೊಳ್ಳೋಣ. ಇನ್ನೊಂದು ಅವಕಾಶ ಅನಾಮಿಕನಿಗಿರೋ ಹಾಗೆ ಕೋರ್ಟ್ಗೆ ಹೋಗೋದಕ್ಕೆ ಭಕ್ತರಿಗೂ ಇರುತ್ತಲ್ಲ, ಕಾಮನ್ ಮ್ಯಾನ್ಗೂ ಇರುತ್ತಲ್ಲ, ಅಲ್ಲಿ ಹೋಗಿ ಇದನ್ನು ತೆಗೆಸೋ ಕೆಲಸವನ್ನು ಮಾಡಬಹುದಲ್ಲ. ನೋಡೋಣ ನಾಳೆ ಸರ್ಕಾರ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಸದನದಲ್ಲಿ ಮಾತನಾಡಿ ಸುಮ್ಮನಾಗತ್ತಾ, ಅಥವಾ ಅದಕ್ಕೇನಾದ್ರೂ ಮಧ್ಯಂತರ ವರದಿ ಕೊಟ್ಟು ಉತ್ತರವನ್ನ ಕೊಡುತ್ತಾ ಅಂತ. ಲೆಟ್ಸ್ ವೇಟ್ ಫಾರ್ ಟುಮಾರೋ. ಇನ್ನು ಧರ್ಮಸ್ಥಳ ದೇಗುಲದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅಂತ ಸದನದ ಒಳಗೆ ಹೊರಗೆ ಹೇಳಿಕೆಯನ್ನ ಕೊಡ್ತಾ ಇದ್ದಂತಹ ಬಿಜೆಪಿಗರು ಇವತ್ತು ಧರ್ಮಸ್ಥಳ ಮಂಜುನಾಥನ ಕ್ಷೇತ್ರಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸಿದ್ರು. ಧರ್ಮಸ್ಥಳ ಕ್ಷೇತ್ರದ ಜೊತೆಗೆ ಭಕ್ತರ ಭಾವನೆಯ ಜೊತೆಗೆ ನಾವಿದ್ದೀವಿ ಅಂತ ಸಾರಿದ್ರು.
ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದ ಬಿಜೆಪಿ ನಿಯೋಗ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿದ್ರು. ಎಲ್ಲಾ ಬೆಳವಣಿಗೆಗಳ ಕುರಿತು ಕೆಲಕಾಲ ಮಾತುಕತೆ ನಡೆಸಿದ್ರು. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಪರವಾಗಿ ಭಕ್ತರನ್ನ ರಾಜ್ಯವ್ಯಾಪಿ ಷಡ್ಯಂತ್ರ ವಿರುದ್ಧದ ಹೋರಾಟದ ರೂಪುರೇಷೆಯನ್ನ ಚರ್ಚಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಬಿಜೆಪಿ ನಾಯಕರ ಜೊತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಧರ್ಮಸ್ಥಳದ ಭಕ್ತ ವೃಂದ, ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕ್ಷೇತ್ರಕ್ಕೆ ಬಂದು ಅನಾಮಿಕನ ಹಿಂದಿನ ಷಡ್ಯಂತ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಬೆಂಬಲಿಗರು 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಕ್ಷೇತ್ರಕ್ಕೆ ರ್ಯಾಲಿ ಮೂಲಕವಾಗಿ ಬಂದು ಬೆಂಬಲ ಸೂಚಿಸಿದರು. ಸದನದಲ್ಲಿ ಸರ್ಕಾರ ಎಸ್ಐಟಿ ತನಿಖೆ ಸತ್ಯವನ್ನ ಬಹಿರಂಗಪಡಿಸಬೇಕು, ಡಬಲ್ ಸ್ಟ್ಯಾಂಡರ್ಡ್ ಬಿಟ್ಟು ಕಾಂಗ್ರೆಸ್ ಸರ್ಕಾರದ ಸ್ಪಷ್ಟ ನಿಲುವೇನು ಎಂಬುದನ್ನು ಸ್ಪಷ್ಟಪಡಿಸಲು ಬಿಜೆಪಿ ನಾಯಕರು ಒತ್ತಾಯಿಸಿದರು. ಎಡಪಂಥೀಯ ಸಂಘಟನೆಗಳಿದ್ದಾವೆ ಅಂತೇಳಿ ಸ್ವತಃ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಎಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಸಂದರ್ಭ ಬಂದಾಗ ಷಡ್ಯಂತ್ರ ಬಹಿರಂಗ ಪಡಿಸ್ತೇವೆ ಅಂತ ಹೇಳಿದ್ದಾರೆ. ಯಾಕೆ ಇನ್ನೂ ಸಂದರ್ಭ ಬಂದಿಲ್ವಾ? ಹಾಗಾದ್ರೆ ನಾವು ಸದನದಲ್ಲೂ ಕೂಡ ಆಗ್ರಹ ಪಡಿಸಿದ್ದೇವೆ. ಇದ್ರ ಬಗ್ಗೆ ಮಧ್ಯಂತರ ವರದಿಯನ್ನ ರಾಜ್ಯ ಸರ್ಕಾರ ಮಂಡಿಸಬೇಕು. ಇದು ಎಲ್ಲದಕ್ಕೂ ಕೂಡ ಶೀಘ್ರದಲ್ಲೇ ಇತಿಶ್ರೀ ಹಾಡಬೇಕು. ಈಗಾಗಲೇ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಆ ಷಡ್ಯಂತ್ರ ಏನು ಅನ್ನೋದನ್ನ ಅವ್ರು ಬಹಿರಂಗಪಡಿಸಬೇಕು. ಈಗಲೇ ಹೇಳೋಕ್ಕೆ, ಸತ್ಯ ಹೇಳೋಕ್ಕೆ ಇದೇ ಸೂಕ್ತವಾಗಿರತಕ್ಕಂಥ ಕಾಲ. ಷಡ್ಯಂತ್ರ ಏನು ಅನ್ನೋದನ್ನ ಬಹಿರಂಗಪಡಿಸಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಇದ್ರ ಹಿಂದ್ಗಡೆ ಮತಾಂಧತೆ ಇದೆ. ಈ ಷಡ್ಯಂತ್ರದ ಹಿಂದ್ಗಡೆ ಮತಾಂತರ ಮಾಡುವಂತ ಮಾಫಿಯಾ ಇದೆ. ಅನಾಮಿಕ ದೂರುದಾರನ ದೂರನ್ನೇ ಆಧರಿಸಿ ನೀವು ತನಿಖೆ ನಡೆಸಿದ್ರೋ ಅವನ ಹಿನ್ನೆಲೆಯೂ ತನಿಖೆ ಆಗಬೇಕು. ಅವನ ಹಿಂದ್ಗಡೆ ಇರುವ ಶಕ್ತಿಗಳೇನು ಅನ್ನೋ ತನಿಖೆ ಆಗಬೇಕು. ನೀವು ಅವನು ಹೇಳಿದ ಕಡೆಲ್ಲ ಗುಂಡಿ ತೋಡಿರಲ್ಲ, ಏನ್ ಸಿಕ್ತು ನಿಮ್ಗೆ? ಇದು ಕಪೋಲ ಕಲ್ಪಿತ ಅಂತ ಅನ್ಸಿಲ್ವಾ? ಎಂತ ಅಯೋಗ್ಯರು ಇವರು ಅಂತಂದ್ರೆ, ಇಂಥ ಅಯೋಗ್ಯರು ಹುಡುಕಾಡಿಕೊಂಡು ಹೋದ್ರು ಸಿಗುದಿಲ್ಲ. ಇವರು ಇಂಥ ಅಯೋಗ್ಯರು ಆಳ್ಲಿಕ್ಕೆ ಲಾಯಕರಿದ್ದಾರೆ. ಇವರು ವೀರೇಂದ್ರ ಹೆಗಡೆ ಅವರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಮುಸ್ಲಿಂ ಲೀಗಿನ ಜೊತೆಗೆ ನಿಮ್ಮ ಸಂಪರ್ಕ ಅದ. ಯಾವನೊಬ್ಬ ಹೇಳಿಕೆ ಕೊಟ್ಟ ಏನು ಬೇಕಾದ್ ನಡೆಸೋದು ನೀವು ಒಂದು ರೀತಿ ಹಂಗೆ ನುಸುಳುಕೋರರು ಇದ್ದಾರಲ್ಲ ಕಾಂಗ್ರೆಸ್ನಾಗ ಈಗಿರುವಂಥ ಎಲ್ಲ ಲೀಡರ್ಸು ಇವರು ನುಸುಳುಕೋರರು. ಈ ಮಟ್ಟಕ್ಕೆ ಸರ್ಕಾರ ಇನ್ನೂ ಕೂಡ ಅದನ್ನು ಮೀನಾಮೇಷ ಮಾಡಿ ಅನಾವಶ್ಯಕವಾಗಿ ಗೊಂದಲ ಏನಾದ್ರು ಸೃಷ್ಟಿ ಆದರೆ ನಾಳೆ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಒಂದು ತಾಂತ್ರಿಕ ಹಂತಕ್ಕೆ ತರಬೇಕಾಗಿದೆ. ಮುಗಿದಿದೆ, ಸಾಕು. ಎಲ್ಲ ಒಂದು ಕಡೆ ಯಾರೋ ಲೆಫ್ಟಿಸ್ಟು, ಕೆಲವು ಕೋಮು ಇತರ ಶಕ್ತಿಗಳು ಮಾಡ್ತಕ್ಕಂಥ ಅದಕ್ಕೆ ಅವಕಾಶ ಕೊಡಬೇಡಿ. ಇದು ಸರ್ಕಾರ SITಯ ಈ ರಿಪೋರ್ಟನ್ನು ಕೂಡಲೇ ಹೊರಗೆ ತಂದು SITನ ರದ್ದು ಮಾಡದಿದ್ರೆ ಇಡೀ ರಾಜ್ಯದಲ್ಲಿ ಈ ಕುರಿತಂತೆ ದೊಡ್ಡ ಆಂದೋಲನಗಳಾಗೋದ್ರಲ್ಲಿ ಯಾರಿಗೂ ಅಚ್ಚರಿ ಇಲ್ಲ. ಇನ್ನು ಜನ ಬೀದಿಯಲ್ಲಿ ದಂಗೆ ಏಳುವಂತ ಸ್ಥಿತಿ ನಿರ್ಮಾಣವಾದರೆ ಸಿದ್ದರಾಮಯ್ಯನವರೇ ಹೊಣೆ ಆಗ್ಬಿಡ್ತಾರೆ. ಅದಕ್ಕೆ ನನಗೆ SIT ಮಾಡ್ತಾ ಇರುವಂತ ರೀತಿ ನೋಡಿದ್ರೆ ಇಡೀ ಧರ್ಮಸ್ಥಳದಲ್ಲಿ ಹೂತು ಅಗದು ತೆಗೆದು ಒಂದಾದ್ರೂ ಹೆಣ ಹುಡುಕ್ಬಿಡೋಣ ಅನ್ನುವಂಥ ಧಾವಂತಕ್ಕೆ SIT ಬಿದ್ದಿದೆ ಅಂತ ಅನ್ಸುತ್ತೆ ನನಗೆ. ಅಕಸ್ಮಾತ್ ಇದನ್ನು ಅವ್ರು ನಿಲ್ಲಿಸಲಿಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಉಂಟಾಗಬಹುದಾಗಿರುವಂತ ದಂಗೆಯಂತ ಸಿಚುಯೇಷನ್ಸ್ಗಳಿಗೆ ಸರ್ಕಾರವೇ ಕಾರಣವಾಗುತ್ತೆ ಅನ್ನೋದು ದುರಂತಕಾರಿ ಸಂಗತಿ ಆಗುತ್ತೆ. ಹೌದು, ಸೂಲಿಬೆಲೆ ಅವರು ಕರೆಕ್ಟ್. ಇದನ್ನು ಮುಂದುವರಿಸ್ಕೊಳ್ತಾ ಹೋದ್ರೆ SIT ಮೇಲೆ ಸರ್ಕಾರದ ಮೇಲೆ ಅನುಮಾನ ಬರೋದಂತೂ ಪಕ್ಕ. ಎಲ್ಲೋ ಒಂದ್ ಕಡೆಯಲ್ಲಿ ಸಿಕ್ಕರೆ ಸಾಕು ಅನ್ನೋ ಹಪಹಪಿಯಲ್ಲಿ ಇದ್ದ ಹಾಗೆ ಕಾಣಿಸುತ್ತೆ, ಅದಂತೂ ನಿಜ. ನೋಡೋಣ ನಾಳೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಬಿಜೆಪಿಗರ ಧರ್ಮಸ್ಥಳ ಚಲೋ ರ್ಯಾಲಿ ನ್ಯಾಯದ ಪರ ರ್ಯಾಲಿ ಅಲ್ಲ, ಇದು ರಾಜಕೀಯ ರ್ಯಾಲಿ, ಹೀಗಂತ DK ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರು. ನಾವು ಧರ್ಮಸ್ಥಳದ ಮೇಲಿನ ಆರೋಪಗಳಿಗೆ ಮುಕ್ತಿ ಸಿಗಲಿ ಅಂತ SIT ಕೊಟ್ಟಿದ್ದೀವಿ. ಧರ್ಮ ಇವರೊಬ್ಬರ ಸ್ವತ್ತಲ್ಲ. SIT ರಚನೆ ಆದಾಗ ಮಾತನಾಡದ ಬಿಜೆಪಿಗರು ಈಗ ರಾಜಕೀಯ ಮಾತಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ SIT ತನಿಖೆ ಸಂಬಂಧಪಟ್ಟಿಲ್ಲ, ಆದರೆ ಬಿಜೆಪಿಯವರು ವೀರೇಂದ್ರ ಹೆಗಡೆ ಅವರಿಗೂ ಪ್ರಕರಣಕ್ಕೂ ಸಂಬಂಧ ಕಲ್ಪಿಸ್ತಾ ಇದ್ದಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಆರೋಪ ಮಾಡಿದ್ರು. ಧರ್ಮಸ್ಥಳಕ್ಕೆ ಕಳಂಕ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಮಾಜಿ ಸಂಸದ DK ಸುರೇಶ್ ಹೇಳಿದ್ರು. ಇನ್ನು ನಿನ್ನೆಯ DKಶಿ ಹೇಳಿಕೆ ಬೆಂಬಲಿಸಿ ಮಾತನಾಡಿರುವ ಮಾಜಿ DCM ಲಕ್ಷ್ಮಣ ಸವದಿ ಖಾಲಿ ಡಬ್ಬ ಇದೆ ಅಂತ DKಶಿ ಹೇಳಿದ್ದಾರೆ. ಧರ್ಮಸ್ಥಳ ಕ್ಷೇತ್ರ ಆರೋಪ ಮುಕ್ತವಾಗಲಿ ಎಂದಿದ್ದಾರೆ. SITಗೆ ಕೊಟ್ಟ ತಕ್ಷಣವೇ ಬಿಜೆಪಿ ವಿರೋಧ ಮಾಡಬೇಕಿತ್ತು, ಆಗ ಸ್ವಾಗತಿಸಿ ಈಗ ವಿರೋಧ ಮಾಡ್ತಿರೋದು ಯಾಕೆ ಅಂತ ಪ್ರಶ್ನಿಸಿದ್ರು. ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಆ ಧರ್ಮಸ್ಥಳ ಏನು ಅವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸೊತ್ತದು. ಯಾಕೆ SIT ಮಾಡುವಾಗ ಮಾತಾಡಲಿಲ್ಲ? ಹಿಂದೆ ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೆನೇ ಎಲ್ಲ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು ಬಿಜೆಪಿಯವರು. ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿರುವಂಥ ತನಿಖೆ ಅದು ಸರ್ಕಾರದ ಆದೇಶ ಅಲ್ಲ, ನ್ಯಾಯಾಲಯ ಆದೇಶ ಮಾಡಿದೆ. ಅವರೇ ಮಾಡಿದಾರಂತ ಯಾರು ಇಲ್ಲಿ ಹೇಳಿಲ್ಲ. ಆದರೆ ಅವರೆಲ್ಲ ಆಗಿದೆ, ತನಿಖೆ ಆಗ್ತಾ ಇದೆ. ಅಷ್ಟಕ್ಕೆ ಅದನ್ನು ಸೀಮಿತಗೊಳಿಸಬೇಕು ಹೊರತಾಗಿ ಈಗ BJP ಅವರೆಲ್ಲ ಧರ್ಮಸ್ಥಳಕ್ಕೆ ಹಾಗಾಯಿತು ಹೀಗಾಯಿತು ಅಂತ ಹೇಳ್ತಾರೆ. ಅಲ್ಲಿರುವಂಥ ವೀರೇಂದ್ರ ಹೆಗಡೆ ಅವರಿಗೆ ಅದು ಸಂಬಂಧಪಟ್ಟ ವಿಷಯ ಅಲ್ಲ. ಅದು ಅವರಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅವ್ರ ಊರಲ್ಲಿ ತನಿಖೆ ಆದರೆ ಅದು ಮಠಕ್ಕೆ ಅವ್ರಿಗೆ ಸಂಬಂಧ ಅಲ್ಲವೇ ಅಲ್ಲ. ನೋಡ್ರಿ, ಅವ್ರಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ. ಅವ್ರಿಗೆ ಏನಾರ ಕೆಲಸ ಮಾಡೋಕ್ಕಿದ್ರೆ ಮಾಡ್ತಾರೆ.
ಅವ್ರು ಏನಾರ ಒಂದು ಉಟ್ಕೊಂಡು ಏನಾರ ಮಾಡಿಕೊಂಡು ಹೋಗ್ಬೇಕು. ಹಿಂದೂ ಧರ್ಮಕ್ಕೆ ಯಾರೂ ಕೂಡ ಅಪಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಸರ್ಕಾರ ಸ್ಪಷ್ಟವಾಗಿದೆ, ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರಕ್ಕೆ ಯಾವುದೇ ಅಪಚಾರ ಆಗದೆ ಇರೋ ರೀತಿ ನೋಡ್ಕೊಳ್ತದೆ. ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಾಲಿ ಡಬ್ಬಿ ಇದೆ ಅಂತಕ್ಕಂಥ ಅದು ಮೇಲ್ನೋಟಕ್ಕೆ ಅದೇ ಥರ ಕಾಣ್ತಾ ಇದೆ. ಏನೊಂದು ಆರೋಪ ಇತ್ತು, ಆರೋಪ ಇವತ್ತು ಮುಕ್ತ ಆಗ್ತಕ್ಕಂಥ ಆ ಕ್ಷೇತ್ರದ ಬಗ್ಗೆ ಅನುಮಾನಗಳೇನಿದ್ದು ಅನುಮಾನಗಳು ಕೂಡ ದೂರ ಆಗ್ತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಬಹುತೇಕ ನಾಳೆ ಸೋಮವಾರ ಮಂಗಳವಾರ ವರದಿಯನ್ನು ಪಡ್ಕೊಂಡು ಗೃಹ ಸಚಿವರು ಅದನ್ನು ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವರೆಲ್ಲರೂ ಕೂಡ ಮೊದಲು SIT ಮಾಡಿದ ಮೇಲೆ ಸ್ವಾಗತ ಮಾಡಿರ್ತಕ್ಕಂಥವ್ರು ಆಡಳಿತ ಪಕ್ಷದ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಇಂಥ ಡೋಂಗಿ ರಾಜಕಾರಣ ಮಾಡೋದಲ್ಲ. ಮೇಕೆದಾಟು ಹೋರಾಟ ಮಾಡಿದಾಗ ಯಾವ ರಾಜಕೀಯ ಹಿತಾಸಕ್ತಿ ಇರಲಿಲ್ವಾ? ಈ ಒಂದು ಹೋರಾಟದಲ್ಲಿ ಮಾತ್ರ ರಾಜಕೀಯ ಹಿತಾಸಕ್ತಿ ಕಾಣಿಸ್ತಾ ಇದೆಯಾ DK ಶಿವಕುಮಾರ್ ಅವ್ರಿಗೆ? ನೀವು ಯಾವ ಲಾಭನೂ ನೋಡಲಿಲ್ವಾ? ರಾಜಕಾರಣಿಗಳು ಮಾಡೋದು ರಾಜಕೀಯ ಆಸಕ್ತಿಗೋಸ್ಕರ ಅಂತಲೇ ಇಟ್ಕೊಳ್ಳೋಣ. ಇಲ್ಲಿ ಭಕ್ತರ ಭಾವನೆ ಕೂಡ ಅಡಗಿದೆ. ಆಲ್ರೆಡಿ ಸ್ಥಳೀಯರು ಕೂಡ ಈ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ, ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದು ರಾಜಕಾರಣಿಗಳು ಮಾಡಿದಾಗ ಪಡ್ಕೊಳ್ಳುವಂತಹ ಪ್ರಚಾರ ಅಲ್ಲಿ ಸಿಗ್ತಾ ಇಲ್ಲ ಅಷ್ಟೇನೆ, ಅವ್ರದ್ದು ನಡೀತಾ ಇದೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಯೂಟ್ಯೂಬರ್ಸ್ ಸಂಬಂಧ ಕಲ್ಪಿಸಿದ್ರಲ್ಲ ಹೆಗ್ಡೆ ಅವ್ರಿಗೂ ಮತ್ತು ಈ ಕೇಸ್ಗೂ, ಆಗೆಲ್ಲೋಗಿತ್ತು ನಿಮ್ಮ ಬಾಯಿ, ಆಗ ಯಾಕೆ ಮಾತಾಡಲಿಲ್ಲ? ಈಗ ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ ಅಂತ ಸಂಬಂಧ ಇಲ್ಲ ಅಂತಿದ್ದೀರಲ್ಲ, ಹಾಗಾದ್ರೆ ಸಂಬಂಧ ಇಲ್ಲದಿದ್ದನ್ನ ಸಂಬಂಧ ಕಲ್ಪಿಸಿ ಮಾತನಾಡಿದ್ರಲ್ಲ, ಬೊಬ್ಬೆ ಹೊಡೆದ್ರಲ್ಲ, ಅವ್ರ ಮುಂದೆ ತೆಗೆದುಕೊಂಡಂತಹ ಕ್ರಮ ಏನು? ಇದು ಎಲ್ಲರೂ ಕೇಳ್ತಿರುವಂತಹ ಪ್ರಶ್ನೆ. ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ನಿಗೂಢ ಪ್ರಕರಣ ತನಿಖೆಗೆ ರಾಜ್ಯ ಸರ್ಕಾರ SITಯನ್ನ ರಚನೆ ಮಾಡಿದೆ. ತನಿಖೆ ನಡೀತಾ ಇದೆ. 15 ದಿನಗಳ ಅವಧಿಯಲ್ಲಿ 17 ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸಿದ್ರು. ಅನಾಮಿಕ ಮಾಸ್ಕ್ ಮ್ಯಾನ್ ಹೇಳಿದ ಒಂದೇ ಒಂದು ಜಾಗದಲ್ಲೂ ಕಳೆಬರ ಸಿಕ್ಕಿಲ್ಲ ಅನ್ನೋದು ಸಾರ್ವಕಾಲಿಕ ಸತ್ಯ. ಹೀಗಾಗಿ ಉತ್ಖನನ ಕಾರ್ಯವನ್ನು 15ನೇ ದಿನಕ್ಕೆ ಅಂತ್ಯಗೊಳಿಸಿ ಯಾವುದೇ ಪಾಯಿಂಟ್ ಗುರುತು ಮಾಡದೆ ಉತ್ಖನನವನ್ನ ಮಾಡದೆ ಇರಲು SIT ನಿರ್ಧಾರ ಮಾಡಿದೆ ಅಂತ ಗೊತ್ತಾಗ್ತಿದೆ. ಅನಾಮಿಕ ವ್ಯಕ್ತಿ ಇನ್ನು 13 ಪಾಯಿಂಟ್ ತೋರಿಸ್ತೀನಿ ಅಂತ ಅಲ್ಲೂ ಉತ್ಖನನ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದಾನೆ. ಅಧಿಕಾರಿಗಳು ಮಾತ್ರ ಆತನನ್ನೇ SIT ಕಚೇರಿಯಲ್ಲಿ ಕೂರಿಸಿ 4 ಗಂಟೆಗಳ ಕಾಲ ಗ್ರಿಲ್ ನಡೆಸಿದ್ದಾರೆ. ಇಷ್ಟು ಬುರುಡೆ ಕತೆ ಹೇಳಿರುವ ಅನಾಮಿಕನ ಬಾಯಿ ಬಿಡಿಸೋ ಪ್ರಯತ್ನ ನಡೀತಾ ಇದೆ. ಆತ ನೀಡಿರೋ ದೂರು ಸುಳ್ಳು ಅನ್ನೋ ನಿರ್ಧಾರಕ್ಕೆ ಬಂದ SIT ಅಧಿಕಾರಿಗಳು ಆತನನ್ನೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಲು ಪ್ಲಾನ್ ಮಾಡಿದ್ದಾರೆ. ನೂರಾರು ಶವ ಹೂತಿಟ್ಟಿದ್ದೀವಿ ಅಂತ ಅನಾಮಿಕ ಹೇಳಿದಂತೆ ಧರ್ಮಸ್ಥಳ ಗ್ರಾಮದ ಸಿಕ್ಕ ಕಡೆಗಳಲ್ಲಿ ಭೂಮಿ ಅಗೆಯಲಾಗಿದೆ. ಇದೀಗ ಆತನ ಹಿಂದೆ ಯಾರೋ ಇದ್ದು ಇದನ್ನೆಲ್ಲ ಮಾಡಿಸಿದ್ದಾರೆ ಅಂತ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಹೀಗಾಗಿ SIT ತನಿಖೆ ಚುರುಕುಗೊಂಡಿದ್ದು ಇದರ ಹಿಂದಿರುವವರನ್ನು ಕೂಡ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ನಡೆಸುತ್ತಾರೆ. ಈ ನಡುವೆ ಅನಾಮಿಕ ವ್ಯಕ್ತಿ ಆರಂಭದಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ತಲೆಬುರುಡೆಯ ತನಿಖೆಯನ್ನು ಕೂಡ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಈ ತಲೆಬುರುಡೆ ಪುರುಷನದ್ದು ಅನ್ನೋದು ತನಿಖೆ ವೇಳೆ ಬಹಿರಂಗವಾಗಿದೆ. ಇದೀಗ ಆ ತಲೆಬುರುಡೆಯ ಮಹಜರು ನಡೆಸಲು ನಾಳೆ SIT ತಯಾರಿ ನಡೆಸಿಕೊಂಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ಬಾರಿ ಜೈಲು ವಾಸವನ್ನು ಅನುಭವಿಸ್ತಾ ಇರುವಂತಹ ನಟ ದರ್ಶನ್ಗೆ ಮತ್ತೆ ಬೆನ್ನು ನೋವು ಶುರುವಾಗಿದೆಯಂತೆ. ಜೈಲು ಸೇರಿದ 2ನೇ ದಿನಕ್ಕೆ ಜೈಲಿನಲ್ಲೇ ಚಿಕಿತ್ಸೆ ಪಡಿತಾ ಇದ್ದಾರೆ ಎನ್ನಲಾಗಿದ್ದು, ಈ ಬಾರಿ ಕೋರ್ಟ್ ಕಟ್ಟಪ್ಪಣೆ ಇರೋದ್ರಿಂದ ಯಾವುದೇ ರಾಜಾತಿಥ್ಯ ಸಿಗದೆ 4 ಗೋಡೆ ಮಧ್ಯೆ ಏಕಾಂಗಿಯಾಗಿ ಕಾಲ ಕಳೆಯುವ ಪರಿಸ್ಥಿತಿ. CCTV ಅಳವಡಿಸಿ ದರ್ಶನ್ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ಜೈಲಾಧಿಕಾರಿಗಳು ತೀರ್ಮಾನವನ್ನ ಮಾಡಿದ್ದಾರೆ. ಬಳ್ಳಾರಿಯಾದ್ರೂ ಸರಿ, ಪರಪನಗ್ರಹಾರಾದ್ರೂ ಸರಿ, ದರ್ಶನ್ ಮೇಲೆ ಕ್ಯಾಮೆರಾ ಕಣ್ಣಿಡೋದು ಫಿಕ್ಸ್ ಎನ್ನಲಾಗಿದೆ. ಇನ್ನು ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಅದನ್ನು ಪ್ರಕಟ ಕೂಡ ಮಾಡಿದ್ದಾರೆ. ಅಭಿಮಾನಿಗಳಿಗೆ ಇನ್ಸ್ಟಾ ಪೋಸ್ಟ್ ಮೂಲಕ ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ. ಈ ಮಧ್ಯೆ ನಟಿ ರಮ್ಯಾ ದರ್ಶನ್ಗೆ ನೀತಿ ಪಾಠ ಮಾಡಿದ್ದಾರೆ. ದರ್ಶನ್ ಲೈಟ್ ಮ್ಯಾನ್ ಆಗಿ ಬಂದು ಈ ಹಂತಕ್ಕೆ ಬೆಳೆದವರು, ತಾವಾಗೇ ಜೀವನ ಹಾಳು ಮಾಡಿಕೊಂಡ್ರು, ಹೀಗಾಗಬಾರ್ದಿತ್ತು, ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ರು ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಟ ವಶಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಇನ್ನು ಕಳೆದ ಬಾರಿ ದರ್ಶನ್ ಕೈದಿ ನಂಬರ್ ಶೋಕಿ ಮಾಡಿದ್ದ ಫ್ಯಾನ್ಸ್ ಈ ಬಾರಿ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ಹುಚ್ಚಾಟ ಮೆರೀತಾ ಇದ್ದಾರೆ. ತಮಿಳುನಾಡಿನ ಯಡ್ಡರಪಳ್ಳಿ ಜಾತ್ರೆಯಲ್ಲಿ ಒಂದಷ್ಟು ಫ್ಯಾನ್ಸ್ ದರ್ಶನ್ಗಾಗಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಸ್ವಾಮಿ ಅವ್ರ ಕುಟುಂಬಕ್ಕೆ ಎಸ್ಪೆಷಲಿ ಅವರ ಹೆಂಡತಿ ಒಂದು ಮಗು ಕೂಡ ಆಗಿದೆ. ಸೊ ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ನನಗೆ ದರ್ಶನ್ ಅವ್ರ ಪರಿಚಯ ಅಲ್ವಾ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವರು ಒಂದು ಲೈಟ್ ಬಾಯ್ ಆಗಿ ಬಂದಿದ್ರು ಇಂಡಸ್ಟ್ರಿಗೆ. ತುಂಬ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ. ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು. ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾಯಿತ್ತು. ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಆದರೆ ಅವ್ರ ಜೀವನ ಹಾಳು ಮಾಡಿಕೊಂಡ್ರು ಅಂತ ಅಲ್ಲಿಗೆ ನನಗೆ ನಾವು ಪ್ರೀತಿಸೋ ನಟನ್ ಹಿಂಗಾಗೋದು ನಮಗೆ ತುಂಬಾ ಕಷ್ಟ ಕೊಡುತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ. ಅವರನ್ನ ನಂಬಿಕೊಂಡು ಒಂದಷ್ಟು ಜನ ನಿರ್ಮಾಪಕರು ಹಣ ಇನ್ವೆಸ್ಟ್ ಮಾಡಿದಾಗ ಹಲವಾರು ರೀತಿಯಲ್ಲಿ ಹಲವಾರು ಆಯಾಮಗಳಿಂದ ಲಾಸು ಪ್ರಾಫಿಟ್ ಈ ತರ ನಡೀತಾ ಇರುತ್ತೆ. ಬಟ್ ದರ್ಶನ್ ಸರ್ ಅಂತ ಹೇಳೋದಾದ್ರೆ ನಮ್ಮ ಚಿತ್ರರಂಗದ ಸೂಪರ್ ಸ್ಟಾರ್, ಅವರ ವಿಷಯದಲ್ಲಿ ಆಗಿರೋದು ಅದು ಟ್ರಯಲ್ ಅಲ್ಲಿ ಇರೋದ್ರಿಂದ ಎಂಡ್ ರಿಸಲ್ಟ್ ಏನಿದೆ ಅದನ್ನ ನೋಡೇ ನಾವು ಮಾತಾಡಬೇಕಾಗುತ್ತೆ. ಬಟ್ ಬಿಕಾಸ್ ನಮ್ಮ ಮನೆಯಲ್ಲಿ ಅದೇ ಚರ್ಚೆ ಆಗಿರುತ್ತೆ. ನಾವಿಬ್ರು ಇಂಡಸ್ಟ್ರಿ ಅವರೇ ಆಗಿದ್ದು, ಏನಾದ್ರೂ ಆಗ್ಬಾರ್ದಿರೋ ಅಂತ ಘಟನೆಗಳು ನಡೆದಾಗ ಹೀಗೆ ಯಾಕಾಯ್ತು ಅಂತ ಬೇಜಾರು ಮಾಡ್ಕೋತೀವಿ. ಸೊ ನಮ್ಮಿಬ್ಬರು ಡಿಸ್ಕಷನ್ ಅದೇ ಆಗಿರುತ್ತೆ.